ನಮಸ್ಕಾರ ಎಲ್ಲರಿಗೂ. ಈ ಬಾರಿಯ ಟಿ20 ವಿಶ್ವಕಪ್ 2026 ಫೆಬ್ರವರಿ 7ರಂದು ಆರಂಭವಾಗಲಿದ್ದು ಎಲ್ಲ ತಂಡಗಳು ಕೂಡ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದರೆ, ಈ ಕಡೆ ಬಾಂಗ್ಲಾ ತಂಡ ನೇರವಾಗಿ ಈ ಬಾರಿ ವಿಶ್ವಕಪ್ ಆಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಈ ಮೂಲಕ ಬಾಂಗ್ಲಾ ಹೊರಹೋದ ಮೇಲೆ ಹೊಸ ತಂಡವೊಂದು ಎಂಟ್ರಿ ಕೊಟ್ಟಿದೆ. ಹಾಗಾದರೆ ಬಾಂಗ್ಲಾ ಯಾಕೆ ಹೊರಗೋಯಿತು, ಇನ್ನು ಹೊಸ ತಂಡ ಎಂಟ್ರಿ ಕೊಟ್ಟದ್ದು ಯಾವುದಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫೆಬ್ರವರಿ 7ರಂದು ನಡೆಯಲಿರುವ ಟಿ20 ಚುಟುಕು ಮಹಾಸಮರಕ್ಕೆ ಬಾಂಗ್ಲಾ ತಂಡ ಇರೋದಿಲ್ಲ. ಅಂದರೆ ಈ ಬಾರಿಯ IPL 2026ಕ್ಕೂ ಕೂಡ ಬಾಂಗ್ಲಾ ಆಟಗಾರರನ್ನು ಬ್ಯಾನ್ ಮಾಡಲಾಗಿತ್ತು. ಅಂದರೆ ಮಿನಿ ಆಕ್ಷನ್ನಲ್ಲಿ ಏಕೈಕ ಬಾಂಗ್ಲಾ ಆಟಗಾರ ಮುಸ್ತಾಫಿಜುರ್ ರೆಹಮಾನ್ KKR ತಂಡಕ್ಕೆ ಸೋಲ್ಡ್ ಆಗಿದ್ದರು. ಸೋಲ್ಡ್ ಆದರೂ ಕೂಡ BCCI KKR ಫ್ರಾಂಚೈಸಿಗೆ ಮನವಿ ಮಾಡಿಕೊಂಡು ಈ ಒಂದು ಆಟಗಾರರನ್ನು ಬ್ಯಾನ್ ಮಾಡೋದಾಗಿ ತಿಳಿಸಿತ್ತು. ಹೀಗಾಗಿ KKR ಫ್ರಾಂಚೈಸಿ ಕೂಡ ಇದಕ್ಕೆ ಒಪ್ಪಿಗೆ ನೀಡಿ ಇಲ್ಲಿ ಬಾಂಗ್ಲಾ ಆಟಗಾರ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಬ್ಯಾನ್ ಮಾಡಿತ್ತು. ಇನ್ನು IPL ಇಂದ ಅಷ್ಟೇ ಬ್ಯಾನ್ ಆಗೋದಲ್ಲದೆ ಈ ಬಾರಿಯ ಚುಟುಕು ಮಹಾಸಮರ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದ್ದು, ಹೀಗಾಗಿ ಬಾಂಗ್ಲಾ ಆಟಗಾರರು ಭಾರತಕ್ಕೆ ಬರೋದಿಲ್ಲ ಅಂತ ಮನವಿ ಮಾಡಿದರು. ಅಂದರೆ ಇವರಿಗೆ BCCI ಕೂಡ ಒಂದು ಡೆಡ್ಲೈನನ್ನು ಪ್ರಕಟಪಡಿಸಿತ್ತು. ಅಂದರೆ ಜನವರಿ 21ಕ್ಕೆ ಇವರು ಈ ಒಂದು ಪ್ರಕಟಪಡಿಸಿ ಬರ್ತೀವಿ ಇಲ್ಲ ಅಂತ ಒಂದು ಮಾತು ಕೊಡಬೇಕಾಗಿತ್ತು. ಹೀಗಾಗಿ ಅಲ್ಲಿ ಮಾತು ಕೊಟ್ಟದ್ರಿಂದ ಬಾಂಗ್ಲಾ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಬರುವುದಿಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿತು. ಹೀಗಾಗಿ ಬಾಂಗ್ಲಾ ಕೂಡ ಈ ಬಾರಿಯ ಟಿ20ಯಿಂದ ಅಂದರೆ ಟಿ2026 ವಿಶ್ವಕಪ್ನಿಂದ ಹೊರಗುಳಿದಿದೆ. ಇನ್ನು ಅದರ ಬದಲಾಗಿ ಸ್ಕಾಟ್ಲೆಂಡ್ ಇಲ್ಲಿ ಹೊಸ ತಂಡವಾಗಿ ಬರುವ ಎಲ್ಲ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ತಂಡಗಳು ಕೂಡ ನಾವು ಭಾಗವಹಿಸುವುದಂತ ಕೂಡ ಹೇಳಿಕೆ ಕೊಟ್ಟದ್ದು. ಬಟ್ ಇದೀಗ ಬಾಂಗ್ಲಾ ತಂಡ ಹೊರ ಹೋದರೆ ಪಾಕ್ ತಂಡದ ಗತಿ ಏನಂತ ಕಾದು ನೋಡಬೇಕಷ್ಟೇ. ಬಟ್ ಇತ್ತೀಚೆಗೆ ಏನಪ್ಪ ಅಂದರೆ ಸ್ಕಾಟ್ಲೆಂಡ್ ತಂಡ ಒಂದು ಅದ್ಭುತ ತಂಡವಾಗಿ ನೇರವಾಗಿ ಈಗ ಕ್ವಾಲಿಫೈ ಆಗಿದೆ. ಹೀಗಾಗಿ ಸ್ಕಾಟ್ಲೆಂಡ್ ಬಾಂಗ್ಲಾ ಬದಲಾಗಿ ಈ ಒಂದು ಟಿ20 ವಿಶ್ವಕಪ್ ಬರುವ ಎಲ್ಲ ಸಾಧ್ಯತೆಯೂ ಎದ್ದು ಕಾಣ್ತಿದೆ. ಬಟ್ ಮುಂದೆ ಏನಾಗಲಿದೆ ಅಂತ ಕಾದು ನೋಡೋಣ. ಹೀಗಾಗಿ ಬಾಂಗ್ಲಾ ತಂಡ ಹೊರಹೋಗಿದ್ದು ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಈಗ ಸ್ಕಾಟ್ಲೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.